ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ superwoman ಕನ್ನಡ. ಆ್ಯಂಡ್ ಇವತ್ತು ನಾವು superwoman ಕಿಚನಲ್ಲಿದ್ದೀವಿ ಅಂದರೆ ಇವತ್ತೊಂದು ಹೊಸ ಐಟಮ್ ಮಾಡ್ತಾ ಇದ್ದೀವಿ ಅಂತ. ಮಕ್ಕಳೆಲ್ಲ ತುಂಬ ಚಾಕ್ಲೇಟ್ಸ್ ಕೇಳ್ತಾಯಿದ್ರು. ಸೊ ಎಕ್ಕೋ ಚಾಕ್ಲೇಟ್ ಮಾಡಬೇಕು ಅನ್ನಿಸ್ತು. ಸಿಂಪಲ್ಲಾಗಿ ಮನೆಯಲ್ಲೇ ಈಸಿ ಇಂಗ್ರೀಡಿಯೆಂಟಿಂದ ಚಾಕ್ಲೇಟ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕಿಚನ್ ಆ್ಯಂಡ್ ಅವರ್ ಚಾನಲ್ superwoman ಕನ್ನಡ. ಈ ಚಾಕ್ಲೇಟ್ ಮಾಡೋದು ತುಂಬ ಸುಲಭ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನೆಸೆಸಿಟಿ ಇಲ್ಲ. ಜಸ್ಟ್ ನಮಗೆ ಕೋಕೋ ಪೌಡರ್ ಆ್ಯಂಡ್ ಶುಗರ್ ಪೌಡರ್ ಮತ್ತು ಮಿಲ್ಕ್ ಪೌಡರ್, ಈ 3 ಪೌಡರಲ್ಲಿದ್ದರೆ ಬೆಟರ್. ಶುಗರ್ನ ಕೂಡ ನೀವು ಪೌಡರ್ ಮಾಡ್ಕೊಳ್ಳಿ ಆ್ಯಂಡ್ ಹಾಲು ಪೌಡರ್ ತಗೊಂಡ್ರೆ ಆಯಿತು. ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಲು ಪೌಡರ್ ಮತ್ತು ಕೋಕೋ ಪೌಡರ್ ನೀವು ತರಿಸ್ಕೋಬೇಕಾಗಿರೋದು ಅಷ್ಟೇ ಆಚೆಯಿಂದ. ಸೊ ಈ 3 ಐಟಮಿಂದ ಈಸಿಯಾಗಿ ಮನೆಯಲ್ಲೇ ಚಾಕ್ಲೇಟ್ಸ್ ಮಾಡ್ಕೋಬೋದು. ಆ್ಯಂಡ್ ಈ ಚಾಕ್ಲೇಟ್ ಮಾಡೋಕ್ಕೆ ಮೇಯ್ನಾಗೆ ಈ ಚಾಕ್ಲೇಟ್ ಮೌಲ್ಡಿಂಗ್ ಅಂತ ಸಿಗುತ್ತೆ. ಯಾವುದೇ ಒಂದು ಸೂಪರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಬೇಕಾದರೆ ನಿಮಗೆ ಅಮೆಝಾನಿಂದ ಒಂದು ಲಿಂಕ್ ಶೇರ್ ಮಾಡ್ತೀನಿ, ಇದು ನಿಮಗೆ ಆನ್ಲೈನಲ್ಲಿ ಬೇಕು ಅಂತಂದರೆ. ರೈಟ್ ನಾವು ಯಾಕೆಂದರೆ ಈ ಕೋವಿಡ್ ಸಿಚುವೇಷನಿಂದ ಕೆಲವು ಮೆಟೀರಿಯಲ್ಸ್ ಸ್ಟಾಕ್ ಇರೋದಿಲ್ಲ ಎಲ್ಲೂ ಹೊರಗಡೆ. ಸೊ ಆದಷ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ಆನ್ಲೈನಲ್ಲಿ ತರಿಸ್ಕೊತಾ ಇದ್ದೀವಿ. ಇದೇನಪ್ಪ ಅಂತಂದರೆ ಶೇಪ್ ಬರಲಿಕ್ಕೋಸ್ಕರ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈಸಿಯಾಗಿ ಚಾಕ್ಲೇಟ್ ನಿಮಗೆ ಫಸ್ಟ್ ನಾವು ಲಿಕ್ವಿಡಲ್ಲಿ ಮಾಡಿರ್ತೀವಲ್ಲ, ಇದರಲ್ಲಿ ಮಾಡಿ ಇಟ್ಟಾಗ ನಿಮ್ಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಈ ಮೆಟೀರಿಯಲ್ ನಾನು ಗ್ಯಾರಂಟಿ ಶೇರ್ ಮಾಡ್ತೀನಿ ಲಿಂಕಲ್ಲಿ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಈಗ ಬನ್ನಿ ಈ ಚಾಕ್ಲೇಟ್ನ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ 3 ಇಂಗ್ರೀಡಿಯೆಂಟ್ ತುಂಬ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ತುಂಬ ಮಿಕ್ಸಿಂಗಿಗೋಸ್ಕರ ಕೊಬ್ಬರಿ ಎಣ್ಣೆ ಬೇಕೇ ಬೇಕು. ಇಲ್ಲನ್ನೆಲ್ಲ ಐಟಮ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ರಪೋರ್ಷನಲ್ಲಿ. ಅದೇನು ಐತೆ ತೋರಿಸ್ತೀನಿ ಬನ್ನಿ ಇವಾಗ. ಮತ್ತು ಇಲ್ಲಿ ನಾನು ಮಧ್ಯದಲ್ಲಿ ಚಾಕ್ಲೇಟ್ ಮಧ್ಯದಲ್ಲಿ ಹಾಕ್ಲಿಕ್ಕೋಸ್ಕರ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಾಕ್ಲೇಟ್ ಮಧ್ಯೆ ಫಿಲ್ಲಿಂಗ್ ಮಾಡಲಿಕ್ಕೆ. ಅದಾದಮೇಲೆ ಮತ್ತು ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಫಿಲ್ಲಿಂಗ್ ಮಾಡಬೇಕು. ಅದು ಹೆಂಗೆ ತೋರಿಸ್ತೀನಿ. ಯಾವುದೇ ನಟ್ಸ್ ತೊಗೋಬೋದು, ಬೇಕಾದ್ರೆ ನಿಮಗೆ ಆಲ್ಮಂಡ್ಸ್ ಆಗಲಿ ಏನೂ ತೊಗೋಬೋದು, ಡ್ರೈ ಫ್ರೂಟ್ಸ್. ಇಲ್ಲಿ ನಾನು ಗೋಡಂಬಿ ಇರೋದ್ರಿಂದ ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಹಾಲು ಪೌಡರು, ಕೋಕೋ ಪೌಡರು, ಶುಗರ್ ಪೌಡರ್ ಇಷ್ಟು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಈ ಚಾಕ್ಲೇಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಚಾಕ್ಲೇಟ್ ಮಾಡಲಿಕ್ಕೆ 1 ಬೌಲ್ ಶುಗರ್ನ ಪೌಡರ್ ಮಾಡಿಕೊಂಡು, ಅಂದರೆ ಫೈನಲಿ ನಿಮಗೆ 1 ಬೌಲ್ ಶುಗರ್ ಪೌಡರ್ ಬರಬೇಕು, ಆ ರೀತಿ ಶುಗರ್ನ ಪೌಡರ್ ಮಾಡ್ಕೊಳ್ಳಿ. ಈಗ 1 ಬೌಲ್ ಪೌಡರ್ ಶುಗರ್ಗೆ 3/4 ಬೌಲ್ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ 1/4 ಬೌಲ್ ಏನಂತಾರೆ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಹಾಲು ಪೌಡರು. ಆಮೇಲೆ ಸೇಮ್ 1 ಬೌಲ್ನಷ್ಟು ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ. ಈ ಕೊಕೊನೆಟ್ ಆಯಿಲೇ ಬೇಕು ಎಲ್ಲ ಚಾಕ್ಲೇಟ್ಸ್ಗೆ, ಆವಾಗಲೇ ನಿಮಗೆ ಮಾಡಲಿಕ್ಕಾಗೋದು. ಸಾಮಾನ್ಯವಾಗಿ ನಾವು ಕೇಕ್ಸಿಗೆಲ್ಲ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಬಂದು ನೀವು ಕೊಕೊನೆಟ್ ಆಯಿಲ್ ಯೂಸ್ ಮಾಡಬೇಕಾಗತ್ತೆ. ಇದು ಹೋಮ್ ಮೇಡ್ ಕೊಕೊನೆಟ್ ಆಯಿಲ್. ನಮ್ಮ ಊರಿನಲ್ಲಿ ಅಮ್ಮ ಮನೇಲಿ ಜಾಸ್ತಿ ತೆಂಗಿನಕಾಯಿ ಬಿಡುತ್ತೆ. ಸೊ ಆವಾಗ ಅಲ್ಲಿ ಅವ್ರದ್ದೇ ತೆಂಗಿನ ಮರದಿಂದ ಬಂದ ಕಾಯಿದಿಂದ ಮಾಡಿದ ತೆಂಗಿನ ಎಣ್ಣೆ ಇದು ಹೋಮ್ ಮೇಡ್. ಇಲ್ಲಾಂದರೆ ನಿಮ್ಗೆ ಯಾವುದೇ ಸ್ಟೋರಲ್ಲಾಗಲಿ ಸಿಗುತ್ತೆ, ಆರ್ಗ್ಯಾನಿಕ್ಕಾಗಿ ಸಿಗುತ್ತೆ, ಅದು ತೊಗೊಂಡ್ರೆ ಸಾಕು. ಈಗ ಬನ್ನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಇದಕ್ಕೆ ನಸಿವು ಮಾಡ್ಕೊತೀನಿ, ಎಲ್ಲ ಜಲ್ದಿ ಇಟ್ಕೊತೀನಿ ಏನೇ ಇದ್ದರೂ. ಏಕೆಂದರೆ ಏನೇ ಲಂಪ್ಸ್ ಇರಬಾರ್ದು, ತುಂಬ ಕ್ಲಿಯರಾಗಿರಲಿ ಅನ್ನೋ ರೀಸನ್ನಿಗೆ ಇದನ್ನು ಜಲ್ದಿ ಇಟ್ಕೊತೀನಿ. ಈಗ ಫಸ್ಟ್ ಶುಗರ್ನ ಹಾಕೋತೀನಿ. ಈಗ ನೋಡಿ, ಈಗ ಪೌಡರ್ ಶುಗರ್ನ ಹಾಕ್ಕೊಂಡಾಯಿತು. ಈಗ ಕೋಕೋ ಪೌಡರ್ ಇದೆಲ್ಲ ಚಾಕ್ಲೇಟ್ಗೆ ಮೇನ್ ಇಂಗ್ರೀಡಿಯೆಂಟ್, ಇದನ್ನು ಆ್ಯಡ್ ಮಾಡ್ಕೋತೀನಿ. ಅದಾದ ನಂತರ ಮಿಲ್ಕ್ ಪೌಡರ್ ಇದೆಲ್ಲ ಇದನ್ನು ಕೂಡ ಹಾಕೋತೀನಿ. ನೆನ್ಪಿಟ್ಕೊಳ್ಳಿ, 1 ಬೌಲ್ ಸಕ್ಕರೆ ಪೌಡರ್, 1/4 ಬೌಲ್ ಕೋಕೋ ಪೌಡರ್ ಆ್ಯಂಡ್ 1/4 ಬೌಲ್ ಮಿಲ್ಕ್ ಪೌಡರ್. ಈ 3 ಇಂಗ್ರೀಡಿಯೆಂಟ್ ಆದಮೇಲೆ ಫಸ್ಟ್ ಇದನ್ನು ಸಿವ್ ಮಾಡ್ಕೊಳ್ಳೋಣ. ನಾವೆಲ್ಲ ಫಸ್ಟು ಚಾಕ್ಲೇಟ್ಸ್ ಅಂದರೆ ಏನೇನು ಹಾಕಿರ್ತಾರಪ್ಪ ಅಂತ ಅಂದ್ಕೊತಾ ಇದ್ವಿ. ಇಷ್ಟು ಸಿಂಪಲ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಮನೇಲೇ ಟ್ರೈ ಮಾಡ್ಬೋದು. ಇಲ್ಲ ಮನೇಲಿ ಯಾವುದೇ ಫಂಕ್ಷನ್ಸ್ ಇರುತ್ತೆ, ಬರ್ಡೇ ಪಾರ್ಟೀಸ್ ಇರುತ್ತೆ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮನೇಲಿ ಮಾಡಿಕೊಂಡು ಅದನ್ನು ರ್ಯಾಪ್ ಮಾಡಿಕೊಂಡು ಗಿಫ್ಟ್ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಯಾವುದೇ ನಾವು ಸೆರೆಮನಿಗೆ ಹೋಗ್ತೀವಿ, ಯಾವುದೇ ಫಂಕ್ಷನ್ಗೆ ಹೋಗ್ತೀವಿ ಅಂದರೂ ಕೂಡ ಎಸ್ಪೆಷಲಿ ಮಕ್ಕಳು ಫಂಕ್ಷನ್ ಟೈಮಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ
ನನ್ನ ಅಭಿಪ್ರಾಯ. ಫಸ್ಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ ಚೆನ್ನಾಗಿ ಜಡಿ ಇಟ್ಕೊಂಡಿದ್ದೀವಿ, ಯಾವುದೇ ಲಂಪ್ಸ್ ಆಗಲಿ ಏನೂ ಇಲ್ಲ. ಈ ಥರ ನೋಡಿ ಏನೇ ಇದ್ದರೂ ಈ ಥರ ಬಂದುಬಿಡುತ್ತೆ. ಸೊ ಆವಾಗ ಇದು ಚಾಕ್ಲೇಟಲ್ಲಿ ಇರಲಿಲ್ಲ ಅಂದರೆ ನಮ್ಮ ಚಾಕ್ಲೇಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಸೇರಿಸ್ಕೊಂಡು ಚಾಕ್ಲೇಟ್ ಮಾಡಿದ್ರೆ ಚಾಕ್ಲೇಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗು. ಈಗ ಈ ಮಿಕ್ಸ್ಚರ್ ಆಗಿದೆಯಲ್ಲ, ಈ ಪೌಡರ್ ಮಿಕ್ಸ್ಚರ್ ಆದಮೇಲೆ ಇದನ್ನು ನಾವೀಗ ನೆಕ್ಸ್ಟ್ ಲಿಕ್ವಿಡಾಗಿ ಮೀನ್ಸ್ ಕೊಕೊನಟ್ ಆಯಿಲ್ದಾಗಿ ಮಿಕ್ಸ್ ಮಾಡ್ತೀವಿ. ಬಟ್ ಇದನ್ನು ಮಾಡಬೇಕಾದ್ರೆ ಮೇಯ್ನ್ ಥಿಂಗ್ ಏನಪ್ಪ ಅಂದರೆ ಡಬಲ್ ಬಾಯ್ಲ್ ಮೆಥಡನ್ನ ನಾವು ಯೂಸ್ ಮಾಡ್ತೀವಿ. ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ಈಗ ನೀರು ಬಿಸಿಗೆ ಇಟ್ಟಿದ್ದೀನಿ, ಅದು ಕುದಿಬೇಕಾದ್ರೆ ಆ ಪಾತ್ರೆ ತೊಗೋತಾ ಇದ್ದೀನಿ. ನಿಮಿಷ ತೋರಿಸ್ತೀನಿ ಹೇಗೆ ಅಂತ. ಶಾಲಾಗಿದೆ ಬಿಡು. ಈಗ ನೋಡಿ ನೀರನ್ನ ನಾನು ಚೆನ್ನಾಗಿ ಒಂದು ಕುದಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಡಬಲ್ ಬಾಯ್ಲ್ ಮೆಥಡ್ ಅಂದರೆ ಇದ್ರ ಮೇಲೆ ಇಡಬೇಕು. ಮೀನ್ಸ್ ಯಾವುದೇ ಕಾರಣಕ್ಕೂ ನೀರನ್ನು ತಾಕೋದು ಬೇಡ, ಜಸ್ಟ್ ಅದರ ಶಾಖ ಬೀಳಬೇಕಾಗತ್ತೆ. ಇವಾಗ ನಾವು ಇದನ್ನೇನು ಮಾಡ್ತೀವಿ, ಕೊಕೊನಟ್ ಆಯಿಲ್ ಇದೆಲ್ಲ, 1 ಬೌಲ್ ಕೊಕೊನಟ್ ಆಯಿಲ್ನ ಇದು ನಾವಿಂದ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ತಾ ಬರಬೇಕು. ಪ್ರಪೋರ್ಷನ್ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಈಗ ಫುಲ್ ಕೊಕೊನಟ್ ಆಯಿಲ್ನ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಈಗ ನೋಡಿ ಚೆನ್ನಾಗಿ ಡಬಲ್ ಬಾಯ್ಲ್ ಮೆಥಡಲ್ಲಿ ಬಿಸಿಗೆ ಚೆನ್ನಾಗಿ ಇದು ಮೆಲ್ಟ್ ಆಗಿದೆ, ಮಿಕ್ಸಪ್ ಆಗಿದೆ ಎಲ್ಲ. ಅದು ಮಿಕ್ಸಪ್ ಆದಮೇಲೆ ಈಗ ಈ ಚಾಕ್ಲೇಟ್ ಮೌಲ್ಡ್ ತೊಗೊಂಡಿದ್ದೀನಿ, ಇದೆಲ್ಲ ಹಾಕ್ತಾ ಬರಬೇಕು. ಈಗ ನೋಡಿ ಈ ಮೌಲ್ಡಿಂಗ್ ತೊಗೊಂಡಿದ್ದೀನಿ. ಈಗ ನೀವು ಪೂರ್ತಿಯಾಗಿ ಫಸ್ಟೇ ಹಾಕ್ಬಿಡ್ಬಾರ್ದು. ಈಗ ಅರ್ಧ ಮೌಲ್ಡ್ನ ಫಿಲ್ ಮಾಡ್ಕೋತಾ ಬರೋಣ. ಫುಲ್ ಹಾಕ್ಲಿಕ್ಕೆ ಹೋಗಬೇಡಿ. ಈ ರೀತಿ ಅರ್ಧ ಫಿಲ್ ಮಾಡ್ಕೋತಾ ಬರಬೇಕು. ಈಗ ಆಫ್ ಆಫ್ ದ ಮೌಲ್ಡ್ ಎಲ್ಲದು ಫಿಲ್ ಮಾಡಿದ್ದೀವಿ. ಈಗ ನಾನು ಗೋಡಂಬಿನ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಹಾಕ್ತಾ ಬರಬೇಕು. ಎಲ್ಲ ಫಿಲ್ಲಿಂಗ್ಸಿಗೆ ಹಾಕ್ತಾ ಬರಬೇಕು. ಈ ರೀತಿ ಹಾಕಿದ್ಮೇಲೆ ಇದ್ರ ಮೇಲೆ ಮತ್ತೆ ಸಿರಪ್ನ ಹಾಕಿ ಫಿಲ್ ಮಾಡಬೇಕು. ಆ ಕಾರಣಕ್ಕೋಸ್ಕರ ನಾನು ಅರ್ಧ ಮಾತ್ರ ಹಾಕಬೇಕು ಅಂತ ಹೇಳಿದ್ದು. ಈ ನಟ್ಸ್ ಎಲ್ಲ ನಡುವೆ ಸಿಗ್ತಾ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಆ ರೀಸನ್ಗೋಸ್ಕರ ನಾನು ಈ ಥರ ಹೇಳಿದ್ದು. ಪ್ಲೇನ್ ಚಾಕ್ಲೇಟ್ಸ್ ಕೂಡ ನೀವು ಮಾಡ್ಕೋಬೋದು, ಫುಲ್ ಸಿರಪ್ ಹಾಕಿಬಿಟ್ಟು ಅದನ್ನು ನೀವು ಫಿಲ್ ಮಾಡ್ಕೋಬೋದು ಫಸ್ಟ್ ಸ್ಟಾರ್ಟಿಂಗಲ್ಲೇ. ಬಟ್ ನಾನು ಈ ಥರ ಇಲ್ಲಿ ಈ ಗೋಡಂಬಿ ಫಿಲ್ ಮಾಡೋ ರೀಸನ್ಗೋಸ್ಕರ ಆಫ್ ಹಾಕಬೇಕು ಅಂತ ಹೇಳಿದ್ದು. ಈಗ ಫಿಲ್ ಆದಮೇಲೆ ಈಗ ಹಾಕಿದ್ಮೇಲೆ ಈಗ ಏನು ಮಾಡ್ತೀವಿ, ಆ ಲೇಯರ್ನ ಕ್ಲೋಸ್ ಮಾಡ್ತೀವಿ. ಈ ರೀತಿ ಎಲ್ಲ ಇದಕ್ಕೂ ಹಾಕ್ಕೊತ ಬನ್ನಿ. ಇವಾಗ ಫುಲ್ ಮೌಲ್ಡಿಂಗ್ಗೆ ಸಿರಪ್ನ ಫಿಲ್ ಮಾಡಿದ್ದೀನಿ. ಇದನ್ನು 1-2 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟು ತೆಗೆದ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿ ಚಾಕ್ಲೇಟ್ಸ್ ಬರುತ್ತೆ. ಬನ್ನಿ ಈಗ 2 ಅವರ್ಸ್ ಆದಮೇಲೆ ಹೇಗೆ ಚಾಕ್ಲೇಟ್ಸ್ ಇರುತ್ತೆ ಅಂತ ಆಮೇಲೆ ನೋಡೋಣ. ನೋಡಿ, ಆಫ್ಟರ್ 2 ಅವರ್ಸ್ ಚಾಕ್ಲೇಟ್ ರೆಡಿ ಆಗಿದೆ. ಈಗ ಮೌಲ್ಡಿಂಗಿಂದ ತೆಗೆದುಬಿಟ್ಟು ಇದನ್ನು ಪ್ಲೇಟಿಗೆ ಹಾಕೋತೀನಿ. ಈಸಿಯಾಗಿ ಬರುತ್ತೆ ಚಾಕ್ಲೇಟ್ಸ್.
ಫ್ರೆಂಡ್ಸ್, ನೋಡಿದ್ರಲ್ಲ ಮನೆಯಲ್ಲೇ ಈಸಿಯಾಗಿ ಹೇಗೆ ಚಾಕ್ಲೇಟ್ಸ್ನ ಮಾಡ್ಬೋದು ಅಂತ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಚಾಕ್ಲೇಟ್ನ ಮಾಡ್ಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ರೆಸಿಪೀಸ್ಗಾಗಿ ಫನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜ್ಯೋತಿ ಪುನೀತ್.